Hi everyone, welcome to our CAD NEST YouTube channel. So in previous session ಅಲ್ಲಿ ನಾನು ಅಡ್ವಾನ್ಸ್ ಎಕ್ಸೆಲ್ ಅನ್ನು ಹೇಳ್ಕೊಡ್ತಿದ್ದೆ. ಇವತ್ತು ಅದರಲ್ಲಿ ಡೇಟಾ ವ್ಯಾಲಿಡೇಷನ್ ಅಂದ್ರೆ ಏನು ಅಂತ ನೋಡೋಣ. ಡೇಟಾ ವ್ಯಾಲಿಡೇಷನ್ ಅಲ್ಲಿ ನಾವು ಡೇಟಾ ವ್ಯಾಲಿಡೇಷನ್ ಅಲ್ಲಿ ನಾವು ಸೆಟ್ಟಿಂಗ್ಸ್ ಅಲ್ಲಿ ಫಸ್ಟ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ. ಎಕ್ಸಾಂಪಲ್ ಸಪೋಸ್ ನಿಮಗೆ 1 to 10 ತನಕ ನಿಮಗೆ ನಂಬರ್ಸ್ ಬೇಕು. ದೆನ್ 1 to 10 ತನಕ ನಾನು ನಂಬರ್ಸ್ನ ಡ್ರ್ಯಾಗ್ ಮಾಡ್ಕೊಳ್ತೀನಿ. 1 to 10 ನಂಬರ್ಸ್ ಡ್ರ್ಯಾಗ್ ಆಯಿತು. ಓಕೆ, ಸೊ ಈಗ ಇದರಲ್ಲಿ 1 to 12 ಇದೆ. ನಾನೀಗ ಇದರಲ್ಲಿ ಯಾವುದೇ ನಂಬರ್ಸ್ನ ಬೇಕಿರೋ ಚೇಂಜಸನ್ನು ಮಾಡ್ಬೋದು. ನೋಡಿ, ಈ ರೀತಿಯಾಗಿ ನಾವು ಚೇಂಜಸನ್ನು ಮಾಡ್ಬೋದು. ಚೇಂಜಸ್ ಬೇಡ ಸೊ ಅಂದರೆ ನನಗೆ ಈಗ ಏನಿದೆ, ನಾನು 12 ನಂಬರ್ಸ್ ಕೊಟ್ಟಿದ್ದೀನಿ. 12 ನಂಬರ್ಸ್ನಲ್ಲೂ ಕೂಡ ಯಾರೂ ಚೇಂಜಸ್ ಮಾಡಬಾರ್ದು. 12 ನಂಬರ್ಸ್ಗೆ ಲಾಕ್ ಆಗಬೇಕು ಅಂತಂದರೆ ಯಾವ ರೀತಿಯಾಗಿ ಮಾಡೋದು? ಗೋ ಫಾರ್ ಡೇಟಾ ವ್ಯಾಲಿಡೇಷನ್ಗೆ ಹೋಗಿ ಇಲ್ಲಿ ನೀವು ಫಸ್ಟ್ ಸೆಟ್ಟಿಂಗ್ಸ್ ಅಂತ ಕಾಣ್ತಿದೆ ಅಲ್ವಾ, ಸೆಟ್ಟಿಂಗ್ಸಿಗೆ ಹೋಗಿ ಇಲ್ಲಿ ನೀವು ಹೋಲ್ ನಂಬರ್ನ ತೊಗೋಬೇಕು. ಹೋಲ್ ನಂಬರ್ನ ತೊಗೊಂಡು ಮಿನಿಮಮ್ ಎಷ್ಟು ನಂಬರಿಂದ 1, ಮ್ಯಾಕ್ಸಿಮಮ್ ಎಲ್ಲಿ ನಾನು 12 ಅಂತ ಕೊಡ್ತೀನಿ. 12. ಓಕೆ, ಈಗ ನೋಡಿ, ನಾನು ಇದಕ್ಕೆ ಯಾವುದೇ ನಂಬರ್ನ ಆ್ಯಡ್ ಮಾಡಿದರೂ ಕೂಡ ಅಲ್ಲಿ ಆ್ಯಡ್ ಆಗಲ್ಲ. ಸೊ ಯಾಕೆ? ಅದು ಲಾಕ್ ಆಗಿಬಿಟ್ಟಿದೆ. ನೀವು 1 to 12 ಒಳಗಡೆ ನೀವು ಯಾವುದೇ ರಿಪೀಟ್ ನಂಬರ್ ಕೂಡ ಕೊಟ್ಟರು ಕೂಡ ಆ್ಯಡ್ ಆಗ್ತಿದೆ ಅಲ್ವಾ. ಸೊ 11 ಅಂತ ಕೊಟ್ಟರು ತಗೊಳ್ತಾ ಇದೆ, ದೆನ್ 10 ಅಂತ ಕೊಟ್ಟರು ತಗೊಳುತ್ತೆ, ದೆನ್ 5 ಅಂತ ಕೊಟ್ಟರು ತಗೊಳುತ್ತೆ. ಎಕ್ಸಾಂಪಲ್ ನಾನು 13 ಅಂತ ಕೊಡ್ತೀನಿ, ತಗೊಳ್ತಾ ಇಲ್ಲ. ಏನಂತ ಹೇಳ್ತಾ ಇದೆ? ದ ವ್ಯಾಲ್ಯೂ ಇಸ್ ಎಂಟರ್ಡ್ ಇಸ್ ನಾಟ್ ವ್ಯಾಲಿಡ್, ಯೂಸರ್ ಆಸ್ ರಿಸ್ಟ್ರಿಕ್ಟೆಡ್ ವ್ಯಾಲ್ಯೂ ದಟ್ ಕ್ಯಾನ್ ಬಿ ಎಂಟರ್ ಇನ್ ಟು ದಿಸ್ ಸೆಲ್ಸ್ ಅಂತ ಹೇಳ್ತಾ ಇದೆ. ಅಂದರೆ ಯೂಸರ್ ಏನು ಮಾಡಿದ್ದಾರೆ? ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಇಷ್ಟೇ ನಂಬರ್ಸ್ ಇರಬೇಕು ಅಂತ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಓಕೆ, ಈಗ ನಾನು ಏನೇ ಮಾಡಿದ್ರು ಅದು ತಗೊಳ್ಳಲ್ಲ. ರೀಟ್ರೈ ಕೊಟ್ಟರು ತಗೊಳ್ಳಲ್ಲ, ಕ್ಯಾನ್ಸಲ್ ಅಂತ ಕೊಟ್ಟರೆ ಮಾತ್ರ ತಗೊಳುತ್ತೆ. ಎಕ್ಸಾಂಪಲ್ ನಾನು ಡೆಸಿಮಲ್ ಪಾಯಿಂಟ್ ಕೊಟ್ಟರೆ ತಗೊಳುತ್ತಾ? ಅದು ಕೂಡ ತಗೊಳ್ಳಲ್ಲ. ಓಕೆ, ಈಗ ನನಗೆ ಡೆಸಿಮಲ್ ಪಾಯಿಂಟಲ್ಲಾದರೂ ಬೇಕು, ಅದು ಲಾಕ್ ಆಗಬೇಕು ಅಂದರೆ ಯಾವ ರೀತಿ ಮಾಡೋದು? ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಈ ಕ್ಲಾಸಲ್ಲಿ ಈ ನಂಬರ್ನ ಲಾಕ್ ಮಾಡೋದನ್ನು ಯಾವ ರೀತಿ ಡೇಟಾ ವ್ಯಾಲಿಡೇಷನ್ ವರ್ಕ್ ಮಾಡ್ಬೋದು ಅನ್ನೋದನ್ನು ನೀವು ಟ್ರೈ ಮಾಡಿ ನೋಡಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.